ಥ್ಯಾಂಕ್ ಯು. ಸೊ ಈ ಸ್ಪೆಷಲ್ ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಗೊತ್ತಾ? ಕೆಲಸ ಮಾಡ್ತಾರೆ ಸ್ಪೆಷಲ್ ಡೇ ದಿನ ಹೇಗಿದೆ? ಸಖತ್ತಾಗಿದೆ. ಆ್ಯಕ್ಚುಲಿ ಅಂದ್ಕೊಂಡೇ ಇರಲಿಲ್ಲ. ನಾವು ಯೂಶ್ವಲಿ ಏನಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮ್ ಎಲ್ಲರೂ ಆಚೆ ಹೋಗೋದು, ಡಿನ್ನರ್ಗೆ ಹೋಗೋದು ಅಥವಾ ಈ ಥರ ಪ್ಲ್ಯಾನ್ ಮಾಡ್ತಿರ್ತೀವಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಇಟ್ ವಾಸ್ ಸೋ ಮೆಮೊರೇಬಲ್. ಯಾಕಂದರೆ ಶೂಟ್ ಮಾಡ್ತಿದ್ವಿ ನಾವು. ಪ್ರಾಬಬ್ಲಿ ಆಚೆ ಕಡೆ ಎಲ್ಲರೂ ಹೋಗಿದ್ದಿದ್ರು ಕೂಡ ಇಷ್ಟು ಎಂಜಾಯ್ ಮಾಡ್ತಿರ್ಲಿಲ್ವೇನೋ. ಬಟ್ ಅಷ್ಟು ಬಿಕಾಸ್ ಆಫ್ ದಿಸ್ ಶೂಟ್ ನಾವಿಬ್ಬರು ಒಟ್ಟಿಗೆ ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಪ್ಲಸ್ ಆ ಸೆಟ್ಟಿಂಗ್ ಸಾಂಗಿಗೆಲ್ಲ ಇದ್ದಿದ್ದೆಲ್ಲ ಇಟ್ ವಾಸ್ ಲೈಕ್ ಸೋ ರೊಮ್ಯಾಂಟಿಕ್. ತುಂಬ ಇಷ್ಟ ಆಯ್ತು ಇವತ್ತು. ಓಕೆ, ಸಿನಿಮಾ ಬಗ್ಗೆ ಮಾತಾಡಿ. ಇಬ್ರು ಒಟ್ಟಿಗೆ ಸಿನಿಮಾ ಮಾಡ್ತಿರೋದು, ಸೊ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ಎಕ್ಸ್ಪೆಕ್ಟ್ ಮಾಡಿದ್ದು ಕೂಡ ಎರಡೂ ಇತ್ತು. ಸೊ ಒಟ್ಟಿಗೆ ಸಿನಿಮಾ ಮಾಡ್ತಾ ಬಗ್ಗೆ ಅನಿಸುತ್ತೆ? ಯಾವಾಗಲೂ ಕೇಳ್ತಿದ್ರು ನೀವಿಬ್ಬರು ಯಾವಾಗ ಮೂವಿ ಮಾಡ್ತೀರಾ ಅಂತ. ಬಟ್ ನಮ್ಮಿಬ್ರಿಗೆ ಸೂಟ್ ಆಗೋ ಥರ ಯಾವಾಗಲಾದ್ರು ಸ್ಟೋರಿ ಬಂದರೆ ಡೆಫಿನೆಟಾಗಿ ಮಾಡ್ತೀವಿ ಅಂತ. ಡಿಫ್ರೆಂಟಾಗಿ ಯುನೀಕಾಗಿ ಒಂದು ಮೂವಿ ಸ್ಕ್ರಿಪ್ಟ್ ಹೇಳಿದ್ರು. ಆವಾಗ ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಟ್ ವಾಸ್ ಲೈಕ್ ಎಸ್ ನಾವು ಇದನ್ನು ಮಾಡಲೇಬೇಕು ಅಂತ. ಇಟ್ಸ್ ಬೀನ್ ಅ ಬ್ಯೂಟಿಫುಲ್ ಜರ್ನಿ. ಆ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ದ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಬೀನ್ ಅಮೇಝಿಂಗ್. ನಿಮಗೆ ಇಲ್ಲ, ಅವರು ಮನೆ ಯಜಮಾನರು ಮಾತಾಡ್ತಿದ್ರು, ಅದಕ್ಕೆ ಸೈಲೆಂಟ್ ಆಗಿದ್ದೆ. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಮದುವೆಯಾಗಿ 4 ವರ್ಷ ಕಂಪ್ಲೀಟ್ ಆಯಿತು. ಸೊ ಇವತ್ತಿನ ದಿನ ಶೂಟಿಂಗ್ ಮಾಡ್ತಾಯಿದ್ದೀವಿ. ಇದನ್ನು ಪ್ಲ್ಯಾನ್ ಅಲ್ಲ, ಆ್ಯಕ್ಚುಲಿ ಶೂಟಿಂಗ್ ಡೇಟ್ಸ್ ಅವತ್ತಿಂದನೂ ಕ್ಲ್ಯಾಶ್ ಆಗ್ತಾಯಿತ್ತು ಸಾಂಗ್ ಶೂಟ್ಗೆ. ಸೊ 26ನೇ ತಾರೀಕು ಇವತ್ತು, ನಾಳೆ 2 ದಿವಸ ಸಾಂಗ್ ಶೂಟ್ ನಡೀತಾ ಇತ್ತು. ಸೊ ಡೈರೆಕ್ಟರ್ ಕೇಳಿದ್ರು 26th 27 ಶೂಟ್ ಮಾಡಬೇಕು ಅಂತ. ಬಟ್ ನಮ್ಮ ಮೈಂಡಲ್ಲಿ ನಾವು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಎಲ್ಲಾದರೂ ಹೊರಗಡೆ ಟ್ರಿಪ್ ಹೋಗಬೇಕಿತ್ತು ಬೇರೆ ದೇಶಕ್ಕೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಬ್ಬರು ಫಸ್ಟ್ ಟೈಮ್ ಮೂವಿಲಿ ಆ್ಯಕ್ಟ್ ಮಾಡ್ತಾ ಇರೋದು. ಅದು ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಅಂತ ಹೇಳಿದ್ರು. ಸೊ ಶೂಟಿಂಗಲ್ಲಿ ರೊಮ್ಯಾನ್ಸ್ ಮಾಡುವಂಥ ಒಂದು ಅದೃಷ್ಟ ಇವತ್ತು ನಮ್ಮ ಡೈರೆಕ್ಟರ್ ನಮಗೆ ತಂದುಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. 4 years ಆಫ್ ಮ್ಯಾರೇಜಲ್ಲಿ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ತುಂಬ ಸ್ಪೆಷಲ್ ಆಗಿರುವಂಥ ಒಂದು ವೆಡ್ಡಿಂಗ್ ಡೇ ಇವತ್ತು ನಾವು ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಬ್ಯೂಟಿಫುಲ್ ಆಗಿದೆ ಸಾಂಗ್ ಕೂಡ. ಇವತ್ತು ಫಸ್ಟು ಓಪನಿಂಗ್ ಶಾಟೇ ನೀವಿ ರೆಡ್ ಡ್ರೆಸ್ಸಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಒಂದು ಸೆಟಪ್ನ ರೆಡಿ ಮಾಡಿದರು. ಸೊ ಬೆಳಗ್ಗೆ ಬಂದ ತಕ್ಷಣ ಸಖತ್ ಖುಷಿಯಾಗೋಯ್ತು ನನಗೆ. ನನ್ನ ವೈಫಿಗೆ ಹೇಳ್ತಾ ಇದ್ದೆ, ನೋಡು ಇದಕ್ಕಿಂತ ಬೆಸ್ಟು ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲಿ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿತ್ತು ಅಂತ ಹೇಳಿ ತುಂಬ ಖುಷಿ ಆಯ್ತು ಇವತ್ತು. ಆ್ಯಂಡ್ ಸಿನಿಮಾ ಬಗ್ಗೆ ಕೇಳಿದ್ರಿ. ಸಿನಿಮಾ ಜಾಸ್ತಿ ಇವತ್ತು ಸಿನಿಮಾ ಬಗ್ಗೆ ಹೇಳಿಬಿಡಿ ಅಂತ ಡೈರೆಕ್ಟ್ರು ಬೆಳಗ್ಗೆಯಿಂದ ಒಂದು 15 ಸಲ ಹೇಳಿದ್ದಾರೆ ನಮಗೆ. ಸೊ ಹಂಗಾಗಿ ನನಗೆ ಈ ಸಿನಿಮಾ ನೀವು ಏನಕ್ಕೆ ಒಪ್ಕೊಂಡ್ವಿ ಅಂತ ಹೇಳಿದ್ರೆ, ಕತೆ ತುಂಬ ಚೆನ್ನಾಗಿತ್ತು. ಒಂದು ಸೈಕೋ ಥ್ರಿಲ್ಲರ್ ಸ್ಟೋರಿ ಇದು. ನಿವೇದಿತಾ ಅವರು ಈ ಸಿನಿಮಾದಲ್ಲಿ ತುಂಬ ಮುಖ್ಯ ಪಾತ್ರನ ಮಾಡ್ತಾಯಿದ್ದಾರೆ. ನಾನು ಕೂಡ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪಾತ್ರ ಮಾಡ್ತಾಯಿದ್ದೀನಿ. ಇಬ್ಬರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಹೋಪ್ಫುಲಿ ನಾನು ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕೂಡ ಸ್ಕ್ರೀನಲ್ಲಿ ಬಂದಿದೆ. ಆ್ಯಂಡ್ ಮಿಕ್ಕಿದ್ದು ಡೈರೆಕ್ಟ್ರ್ ಹೇಳಬೇಕು ಸಿನಿಮಾ ಬಗ್ಗೆ. ಸಿನಿಮಾ ಒಪ್ಕೊಳ್ಳೋಕೆ ಏನು ಕಾರಣ? ಒಂದು ಚಾನಲ್ ಇದ್ದಾರೆ ಅಂತ ಅಥವಾ ವಾಟ್ ದ ರೀಸನ್, ಮೇನ್ ರೀಸನ್? ಆ್ಯಕ್ಚುಲಿ ಪುನೀತ್ ಸರ್ ಬಂದುಬಿಟ್ಟು ಸ್ಟೋರಿ ಹೇಳಿದಾಗ ನಾನು ಇಮ್ಯಾಜಿನೇಷನ್ ಕೊಟ್ಟೋಗ್ಬಿಟ್ಟಿದ್ದೆ. ಅವ್ರು ಅಷ್ಟು ಚೆನ್ನಾಗಿ ಸ್ಟೋರಿ ನರೇಟ್ ಮಾಡಿದ್ರು. ಐ ಡೋಂಟ್ ನೋ, ಇಲ್ಲಿವರೆಗೂ ಯಾರೂ ಅಷ್ಟು ಚೆನ್ನಾಗಿ ಸ್ಟೋರಿ ನನಗೆ ಗೊತ್ತಿಲ್ಲ. ಐ ಮೀನ್ ಹಿ ವಾಸ್ ಲೈಕ್ ಅಷ್ಟು ಚೆನ್ನಾಗಿ ನರೇಟ್ ಮಾಡಿದ್ರು. ಸೊ ಅವಾಗಲೇ ಒಪ್ಕೊಂಡ್ಬಿಟ್ಟೆ ನಾನು ಮಾಡಬೇಕು ಅಂತ. ಸ್ಟೋರಿ ಎಲ್ಲ ಹೇಳಾದ್ಮೇಲೆ ಅವರು ಚಂದನ್ ಹೀರೋ ಆಗಿ ಮಾಡಬೇಕು ಅಂತ ಅಂದರು. ಅವಾಗ ಇನ್ನೂ ಖುಷಿ ಆಯಿತು. ಓ ವಾವ್, ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಕಂಫರ್ಟಬಲ್ ಆಗಿ ಮಾಡ್ಬೋದು ಅಂತ. ಸೊ ಎರಡೂ ಕೂಡ ರೀಸನ್ನೇ. ಇಲ್ಲರಿಗೆ ಎಷ್ಟು ಕತೆ ಕೇಳಿದ್ವಿ ಯಾಕೆಂದರೆ ತುಂಬ ಸಲ ನೈವೇದ್ಯ ಹೀರೋಯಿನ್ ಅಂತ ಸಾಕಷ್ಟು ಬಗ್ಗೆ ಕೇಳಿದ್ದು. ಬಟ್ ಈಗ ಬರೋ ತನಕ ಎಷ್ಟು ಕತೆ ಕೇಳಿದ್ವಿ? ಆ್ಯಕ್ಚುಲಿ ತುಂಬ ಕತೆಗಳು ಕೇಳಿದ್ದೀನಿ. ಬಟ್ ಏನಾಗ್ತಿತ್ತು ಅಂದರೆ ನಾನು ರಿಯಾಲಿಟಿ ಶೋಸ್ ಮಾಡ್ತಿದ್ದರಿಂದ ನನಗೆ ಡೇಟ್ಸ್ ಕ್ಲ್ಯಾಶಸ್ ಆಗ್ತಿತ್ತು. ಇನ್ ಕೇಸ್ ನಾವು ಸ್ಟಾರ್ಟ್ ಮಾಡಿದ್ರೆ ರಿಯಾಲಿಟಿ ಶೋ 6 months ಹೋಗುತ್ತೆ. ನಾವು ಮೂವಿಗೆ ಅಷ್ಟು ಡೇಟ್ಸ್ ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ಕಮಿಟ್ಮೆಂಟ್ಸ್ ಇರೋದ್ರಿಂದ ಮಾಡೋಕ್ಕಾಗ್ತಿರಲಿಲ್ಲ. ಬಟ್ ಇವರು ಸ್ಟೋರಿ ಹೇಳಿದಾಗ ಐ ವಾಸ್ ಲೈಕ್ ನಂಗೆ ಅವಾಗ ಯಾವ ಶೋನೂ ಮಾಡ್ತಿರಲಿಲ್ಲ. ಸೊ ಇಟ್ಸ್ ದ ಪರ್ಫೆಕ್ಟ್ ಟೈಮ್, ಪರ್ಫೆಕ್ಟ್ ಆಪರ್ಚುನಿಟಿ ಅಂತ ಹೇಳಿ ಇಟ್ ವಾಸ್ ಲೈಕ್ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಸೊ ಫ್ಯೂಚರ್ ಸಾಕಷ್ಟು ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ಮಿಂದ? ಶ್ಯೂರ್. ಅಂದರೆ ನನಗೂ ಇಷ್ಟ ಮಾಡೋದಕ್ಕೆ. ಸ್ಟೋರಿ ತುಂಬ ಚೆನ್ನಾಗಿದ್ದು. ನಾನು ಅಷ್ಟು ಆ ಕ್ಯಾರೆಕ್ಟರಿಗೆ ಸೂಟ್ ಆದರೆ ಡೆಫಿನೆಟ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ ಚಂದನ್, ಇವತ್ತಿನ ಸಾಂಗ್ ಬಗ್ಗೆ ಹೇಳಿ. ಎಷ್ಟು ಎಂಜಾಯ್ ಮಾಡ್ತೀರಾ? ಎಷ್ಟು ಸ್ಪೆಷಲ್ ಆಗಿದೆ ಈ ಸಾಂಗು? ಏಕೆಂದರೆ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಈ ಸಾಂಗನ್ನು ಶೂಟ್ ಮಾಡ್ತಿರೋದು. ಕರೆಕ್ಟ್. ಸಾಂಗ್ ತುಂಬ ರೊಮ್ಯಾಂಟಿಕ್ ಸಾಂಗು, ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಡೈರೆಕ್ಟರು.
ಎಮ್ ಎಸ್ ತ್ಯಾಗರಾಜ್ ಅವರು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರು. ಇವತ್ತು ಸ್ಪೆಷಲಿ ಮಾಡಿದಂಥ ಹಾಡು ಒಂದು ರೊಮ್ಯಾಂಟಿಕ್ ಸಾಂಗು, ತುಂಬ ಚೆನ್ನಾಗಿತ್ತು. ಇದೊಂಥರ ನಮ್ಮ ಲೈಫ್ ಟೈಮ್ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಇದು 4ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ನಾವೊಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಮಾಡಿದ್ವಿ ಅಂತ ತುಂಬ ಎಂಜಾಯ್ ಮಾಡಿದ್ವಿ ಇವತ್ತು. ಒಂಥರ ಅದು ನ್ಯಾಚುರಲ್ ಆಗಿತ್ತು. ಪ್ರತಿಯೊಂದು ಸೀಕ್ವೆನ್ಸ್ ಅವರು ಕೊರಿಯೋಗ್ರಾಫರು ನಮಗೇನು ಸ್ಟೆಪ್ಸ್ ಹೇಳ್ಕೊಡ್ತಾಯಿದ್ರು ಆ ಸ್ಟೆಪ್ಸ್ನ ನಾವು ಮಾಡಬೇಕಾದಾಗ ತುಂಬ ಒಂಥರ ಇನ್ವಾಲ್ವ್ಮೆಂಟು, ಒಂದು ಫೀಲ್ ಇತ್ತು, ಚೆನ್ನಾಗಿತ್ತು. ಬಿಕಾಸ್ ನನ್ನ ಹೆಂಡತಿ ಜೊತೆನೇ ಮಾಡ್ತಿರೋದಲ್ಲ, ಸೊ ಸ್ವಲ್ಪ ಕಂಫರ್ಟಬಲ್ ಇತ್ತು. ಸೊ ಹಾಗಾಗಿ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಕೇಳಿದಾ? ಓಕೆ, ಇವತ್ತು ಸಾಂಗ್ ಶೂಟಿಂಗ್ ಮಾಡ್ತಾ ಇದ್ದಾರೆ. ಸಿನಿಮಾ ಬಗ್ಗೆ ಒಂದಿಷ್ಟು ಮಾತಾಡಿ. ಕ್ಯಾಮ್ರಾ ಲೊಕೇಶನ್ಲಿ ನೀವೊಬ್ಬರನ್ನ ಯಾಕೆ ನೀವು ಚೂಸ್ ಮಾಡ್ಕೊಂಡಿದ್ದು? ಸರ್, ಸಿನಿಮಾ ಬಗ್ಗೆ ಇನ್ನೊಂದು ಪ್ರೆಸ್ ಮೀಟ್ ಮಾಡೋಣ, ಕತೆ ಬಗ್ಗೆ. ಈಗ ಸಾಂಗು ಇವತ್ತೇನು ಶೂಟ್ ಮಾಡ್ತಾ ಇರೋದು ಸ್ಪೆಷಲ್ಲು, ಮತ್ತು ಇವ್ರದ್ದು ಆ್ಯನಿವರ್ಸರಿ ಸ್ಪೆಷಲ್, ಅದ್ರ ಬಗ್ಗೆ ಮಾತಾಡೋಣ. ಹಾಂ, ಅಲ್ಲೇ ಮಾತಾಡಿ. ಕೇಳಿದ್ರ ಎಲ್ಲ ಹೇಳಿದ್ರಲ್ಲ, ಮಾತಾಡ್ತಾರೆ. ನಾನು ಕೇಳಿದ್ದೀನಿ, ಮಾತಾಡಿ ಸರ್, ಹೇಳಿ ಸರ್. ನಿಮ್ಮನ್ನು ನೋಡಿ ಮಾತಾಡ್ತಾರೆ ಅಂತ ಅಷ್ಟೇ. ಸರಿ, ಅಲ್ಲಿ ನೋಡಿ ಮಾತಾಡಿ. ಒಂದೊಂದೇ ಕ್ವಶನ್ ಕೇಳಿ ಸರ್, ನೀವು ಒಂದೇ ಸತಿ ಕೇಳಿ. ಸರ್, ಸಾಂಗ್ಸ್ ಶೂಟ್ ಮಾಡ್ತಾ ಇದ್ರಾ? ಸಾಂಗ್ ಯಾವ ಥೀಮಲ್ಲಿ ಬರುತ್ತೆ ಮತ್ತು ಯಾವ ಸಿಚುವೇಶನ್ ಸಾಂಗ್ ಬರುತ್ತೆ? ಸರ್, ಅಂದರೆ ಕಥೆಯಲ್ಲಿ ಹೀರೋ ಫಸ್ಟ್ ಟೈಮ್ ಮನೆಗೆ ಬಂದಿರ್ತಾರೆ ಹೀರೋಯಿನ್ ನೋಡೋದಕ್ಕೆ ಅಂತ. ಆವಾಗ ಒಂದು ಸಾಂಗ್ ನಡೆಯುತ್ತೆ, ಇದು ಅದು ಸೀಕ್ವೆನ್ಸ್. ಏನು ಸಾಂಗ್ ಸರ್ ಇದು? ರೊಮ್ಯಾಂಟಿಕ್ ಸಾಂಗ್, ಡುಯೆಟ್ ಸಾಂಗ್ ಅಂತಲೇ ಹೇಳ್ಬೋದು. ತುಂಬ ಸ್ಪೆಷಲ್ ಸಾಂಗು. ಅದೇ ಮೇಡಮ್ ಅವರು ಸರ್ ಬಂದು ಬೆಳಗ್ಗೆ ಹೇಳಿದ್ರು, ಶೇಕ್ ಹ್ಯಾಂಡ್ ಮಾಡಬೇಕಾದ್ರೆ ಹೇಳಿದ್ರು ಇವತ್ತು ನಂದು ಆ್ಯನಿವರ್ಸರಿ ಅಪ್ಪ ಅಂತ. ಸೊ ಅಲ್ಲಿವರೆಗೂ ಗೊತ್ತಿಲ್ಲ. ಅದಕ್ಕೆ ಮುಂಚೆನೇ ಫಸ್ಟು ಸೆಟಪ್ಪೇ ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಸೆಟಪ್ ರೆಡಿ ಮಾಡಿದ್ವಿ. ಸೊ ಅವ್ರು ಬೆಳಗ್ಗೆ ಹೇಳಿದಾಗ ಅಷ್ಟೇ ನಮಗೆ ಗೊತ್ತಾಯಿತು. ಆಮೇಲೆ ಸಡನ್ನಾಗಿ ಇದೆಲ್ಲ ಅರೇಂಜ್ಮೆಂಟ್ಸ್ ಆಯಿತು ಅಷ್ಟೇ. ಸಿನಿಮಾ ಶೂಟಿಂಗ್ ಎಲ್ಲಿ ತನಕ ಬಂದಿದೆ ಸರ್? ಈಗ ಒಂದು 30% ಮುಗಿದಿದೆ ಸರ್. ಇನ್ನೊಂದು 35 ಡೇಸ್ ಬ್ಯಾಲೆನ್ಸ್ ಇದೆ. ಅದು ಮುಗಿದ್ರೆ ಆಲ್ಮೋಸ್ಟ್ ಮುಗಿದಂಗೆ ಸಿನಿಮಾ. ಓಕೆ, ಚಂದ ಮತ್ತು ವಿತನ್ ಹಾಕೋಬೇಕು ಅಂತ ಯಾಕೆ ಅಂದ್ಕೊಂಡು ಯಾವಾಗ ಕಥೆ ರೆಡಿ ಮಾಡ್ಕೊಂಡಿದ್ದು? ಸರ್, ಇಲ್ಲ, ಈ ಕತೆಗೆ ಸ್ಪೆಷಲ್ ಆಗಿರೋವಂಥ ಒಂದು ಯಾರಾದರೂ ಹೊಸ ಇದನ್ನು ಒಂದು ಬೇಕಿತ್ತು ನನಗೆ. ಸೊ ಅವ್ರು ತುಂಬ ಅಂದ್ಕೊತಿದ್ದಾಗ ಯಾರು ಅಂದಾಗ ನನಗೆ ನಿವೇದಿತಾ ಮೇಡಮ್ ಅಂತ ಅಂದ್ಕೊಂಡಿದ್ದೆ. ಸರಿ, ಹೋಗಿ ಒಂದು ಸತಿ ಹೇಳ್ಬಿಡೋಣ ಕತೆ ಅಂತೇಳಿ ಹೋಗಿ ಹೇಳಿದೆ. ಸರ್ರು ಮತ್ತು ಮೇಡಮ್ ಇಬ್ಬರು ಕೂತ್ಕೊಂಡು ಕತೆ ಕೇಳಿದ್ರು. ಸೊ ಹೇಳ್ತಾ ಇಬ್ಬರು ಮಿಡಲಲ್ಲಿ ಕೇಳಿದ್ರು ಸರ್, ಹೀರೋ ಕ್ಯಾರೆಕ್ಟರ್ ಯಾರ ಕೈಲಿ ಮಾಡಿಸ್ಬೇಕಪ್ಪ, ಯಾರಂತ ಅಂದ್ಕೊಂಡಿದ್ದೀರಾ ಅಂತ. ಸರ್, ಫಸ್ಟ್ ಫುಲ್ ಕತೆ ಹೇಳ್ಬಿಡ್ತೀನಿ, ಆಮೇಲೆ ಹೇಳ್ತೀನಿ ಸರ್, ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಅಂದೆ. ಸೊ ಫಸ್ಟ್ ಹೋಗಿದ್ದು ಮೇಡಮ್ಗೆ ಹೇಳ್ಬೇಕು ಅಂತ. ಸೊ ಅವರಿಬ್ಬರು ಕತೆ ಕೇಳ್ತಾ ಇದ್ರಲ್ಲ ಸರ್, ಹಂಗೆ ಆಮೇಲೆ ಸರ್ ನೀವೇ ಮಾಡಬೇಡಿ ಸರ್ ಅದನ್ನು ಅಂತ ಅಂದಾಗ ಅವರು ಖುಷಿಯಿಂದ ಒಪ್ಕೊಂಡ್ರು ಸರ್. ಅವ್ರ ಕತೆ ಹೇಳ್ಬೇಕಾದ್ರೆ ಗೊತ್ತಾಯ್ತು ನನಗೆ ಆ ಕ್ಯಾರೆಕ್ಟರ್ ಯಾರು ಅಂತ. ಅಲ್ಲೇ ನಾನು ಡಿಸೈಡ್ ಆಗ್ಬಿಟ್ಟು ನಾನು ಇಮ್ಯಾಜಿನೇಷನ್ ಹೋಗ್ಬಿಟ್ಟಿದ್ದೆ. ಪಾಪ ಅವ್ರಿಗೆ ಗೊತ್ತಿರಲಿಲ್ಲ. ನಾನು ಇಮ್ಯಾಜಿನೇಷನ್ ನಾನೇ ಅಂತ ಹೋಗ್ತಾ ಇದ್ದೆ. ಆಮೇಲೆ ಲಾಸ್ಟಿಗೆ ಅದೇ ಹೇಳೋದು, ಸರ್ ಆ ಕ್ಯಾರೆಕ್ಟರ್ ನೀವೇ ಮಾಡ್ಬೇಕು ಸರ್. ಫಸ್ಟ್ ಟೈಮ್ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಿರೋದಂತ ಇಷ್ಟು ದಿನ ಆಫ್ ಸ್ಕ್ರೀನ್ ರೊಮ್ಯಾನ್ಸ್ ಮಾಡ್ತಿದ್ವಿ, ಆನ್ ಸ್ಕ್ರೀನ್ ರೊಮ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಯಾವ ಥರ ಚಾಲೆಂಜಸ್ ಇಬ್ಬರಿಗೆ? ತುಂಬ ಕಂಫರ್ಟಬಲ್ ಇರುತ್ತೆ ಸರ್, ಯಾಕಂದರೆ ಮನೇಲಿ ತುಂಬ ಪ್ರಾಕ್ಟೀಸ್ ಮಾಡಿರ್ತೀವಲ್ಲ. ಸೊ ಹಂಗಾಗಿ ತುಂಬ ಕಂಫರ್ಟಬಲ್ ಇತ್ತು. ಪ್ರಾಬ್ಲಿ ಬೇರೆ ಇನ್ಯಾವ ಹೀರೋಯಿನ್ ಜೊತೆ ಆಗಿದ್ರು ಇಷ್ಟು ಕೆಮಿಸ್ಟ್ರಿ ಮತ್ತು ಇಷ್ಟು ಆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗ್ತಾ ಇರಲಿಲ್ಲ. ಅವ್ರೇನೋ ಹೇಳ್ತಾ ಇದ್ದಾರೆ ಗುಡ್ ಅಂತ. ಗುಡ್ ಅಂದೆ. ಅದು ಖಂಡಿತವಾಗಿ ಬೇರೆ ಹೀರೋಯಿನ್ ಆಗಿದ್ರೆ ಇಷ್ಟೊಂದು ಮಾಡೋಕ್ಕೆ ಆಗ್ತಿಲ್ಲ, ಭಯ ಆಗ್ಬಿಡೋದು. ತುಂಬ ಭಯ ಆಗಿ ಏನು ಹೇಳ್ತಾರೋ, ಈ ಶಾರ್ಟು ಇಷ್ಟು ಹತ್ರ ಮುಖ ಹಿಂಗೆ ಹೋಗೋದು ಓಕೆನಾ, ಹಿಂಗೆ ಹೋದರೆ ಮನೇಲಿ ಏನು ಅನ್ಬೋದು, ಆ ಥರ ಎಲ್ಲ ಯೋಚನೆ ಬರುತ್ತೆ ಬೇರೆಯವರು ಅಂದರೆ. ಸೊ ಇವರು ಆಗಿದ್ದರಿಂದ ಸ್ವಲ್ಪ ಇನ್ನೂ ಜಾಸ್ತಿ ಆ ಥರನೇ ಹೋಗಿ ತುಂಬ ಕಂಫರ್ಟಬಲಾಗಿ ಶೂಟ್ ಮಾಡಿ. ಪುನೀತ್ ನನ್ನ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಸ್ಟೋರಿನೂ ಇಷ್ಟ ಆಯಿತು. ಅದರಿಂದ ನನಗೆ ಇಷ್ಟು ಬಂಡವಾಳ ಸೀಕ್ರೆಟ್ ಅದು ಹೇಳಲ್ಲ ಸರ್. ಸರ್, ಬೇರೆ ಏನೋ ಕೇಳ್ತೀರಾ? ಮಾಸ್ಟರ್ ಇದ್ದಾರೆ, ಸಾಂಗ್ ಬಗ್ಗೆ ಏನಾದರೂ ಕೇಳಂಗೆ. ಮಾಸ್ಟರ್ ಹಿಂದೆ ಮಾತು. ಎಲ್ರಿಗೂ ನಮಸ್ತೆ. ಹಾಂ ಸರ್, ಆ್ಯಕ್ಚುಲಿ ಇವತ್ತು ನಮಗೂ ಸರ್ಪ್ರೈಸ್. ಇವತ್ತು ಫಸ್ಟೇ ನಾವು ಏನದು ಕ್ಯಾಂಡಲ್ ನೈಟ್ ಡಿನ್ನರ್ ಸೆಟಪ್ ಮಾಡ್ಕೊಂಡಿದ್ವಿ, ಯಾಕಂದರೆ ಓಪನಿಂಗ್ ಅದರಿಂದ ಮಾಡೋಣ ಅಂತ. ಸೊ ಸಾರ್ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡ್ತಿದ್ದೀನಿ ನಾನು. ಸಾರ್ ಬಂದ ತಕ್ಷಣ
ಸರ್ ಮೇಡಮ್ ಇಬ್ಬರು ಬಂದರು, ಶೂಟೆಲ್ಲ ಮಾಡಿದ್ವಿ, ಕ್ಯಾಂಡಲ್ ಲೈಟ್ ಡಿನ್ನರ್ ಸೆಟಪ್ ಎಲ್ಲ ಮಾಡಿದ್ವಿ. ಆಮೇಲೆ ಮೇಡಮ್ ಸ್ವೀಟ್ ತಂದು ಕೊಟ್ಟರು. ಏನು ಮೇಡಮ್ ಅಂದಾಗ ಆ್ಯನಿವರ್ಸರಿ ಅಂದರು. ಸೊ ನಮಗೂ ಸರ್ಪ್ರೈಸ್ ಆಗಿತ್ತು, ಅವ್ರಿಗೂ ಸರ್ಪ್ರೈಸ್ ಆಗಿತ್ತು. ಸೊ ತುಂಬ ಖುಷಿ ಆಯಿತು. ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಸಾಂಗ್ ಮೆಲೋಡಿ ಆಗಿದೆ ಮತ್ತು ಏನಾಯ್ತು ಫುಲ್ ಒಂದು ರೊಮ್ಯಾಂಟಿಕ್ ಆಗಿದೆ. ಬಟ್ ಇವ್ರಿಬ್ಬರಿಗೆ ಮಾಡಿಸ್ದಂಗೆ ಇದೆ ಸಾಂಗ್. ಅದು ಚೆನ್ನಾಗಿ ಬರ್ತಿದೆ. ಇನ್ನೂ ಅದೇನೋ ಹೇಳಿದ್ರಲ್ಲ ಯಾವ ಥರ ಬರ್ತಾ ಇದೆ ಅಂತ, ಯಾವ ಥರ ಬರ್ತಾ ಇದೆ ಅಂತ ಹೇಳಿದ್ರೆ ಚೆನ್ನಾಗಿ ಬರ್ತಾ ಇದೆ ಅಂತ. ಅದೇ ರೊಮ್ಯಾಂಟಿಕ್ ಆಗಿ ಬರ್ತಿದೆ ಅಂದರೆ ಅವರಿಬ್ಬರಿಗೆ ಮಾಡಿಸ್ದಂಗಿದೆ ಸರ್ ಸಾಂಗ್. ಅಂದರೆ ಅವರಿಬ್ಬರು ಹೆಂಗೆ ರೆಗ್ಯುಲರ್ ಮನೇಲಿ ಹೆಂಗಿರ್ತಾರೋ ಹಂಗೆ ಶೂಟ್ ಮಾಡ್ತಾಯಿದ್ವಿ. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಪುನೀತ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಕೌಂಟ್ ಕೊಡಿ ಮಾಸ್ಟರ್. ದಯವಿಟ್ಟು ಎಲ್ಲ ಕೇಕ್ ತಿನ್ಕೊಂಡು ಸರ್ ಸರ್ ಪುನೀತ್ ಸರ್ ನೋಡಿ ಸರ್ ಕೊಡಮ್ಮ. ಹಾಂ ಸರ್ ಒಂದು ಫೋಟೋ ಇದು ಮೋಹನ್ ಸರ್ ಹಂಗೆ ನಿಂತ್ಕೊಳ್ಳಿ ಸರ್. ಇಲ್ಲಿ ಮೋಹನ್ ಸರ್ ನೋಡಿ ನೋಡಿ ಸರ್ ಒಂದು ಫೋಟೋ ಸರ್ ಹಾಗೆ ಓಕೆ ಸರ್ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಕ್ಯಾಂಡಿ ಕ್ರಶ್ ಮೂವಿನ. ಥ್ಯಾಂಕ್ ಯು. ಓಕೆ